ಕಿರುತೆರೆಯಲ್ಲಿ ಮೆಲ್ಲನೆ ಸದ್ದು ಮಾಡ್ತಲೇ ಏಕಾಏಕಿ ದರ್ಶನ್ಗೆ ನಾಯಕಿಯಾಗುವ ಸುವರ್ಣ ಅವಕಾಶ ಪಡೆದು ಎಲ್ಲರನ್ನ ಅಚ್ಚರಿಗೆ ದೂಡಿದವರು ರಚಿತಾ ರಾಮ್. ಬುಲ್ಬುಲ್ ಮೂಲಕ ಕನ್ನಡ ಕಲಾ ರಸಿಕರ ಹೃದಯ ಗೆದ್ದು ಆನಂತರ ಡಿಂಪಲ್ ಕ್ವೀನ್ ಎಂದೇ ಹೆಸರು ಮಾಡಿದ ರಚಿತಾ ಇಲ್ಲಿವರೆಗೂ 10 ಹಲವು ಚಿತ್ರಗಳನ್ನು ಮಾಡಿದ್ದಾರೆ. ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹಲವು ಸೂಪರ್ ಸ್ಟಾರ್ಗಳ ಜೊತೆ ತೆರೆಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೆ ರಚಿತಾ ರಾಮ್ ಪರಭಾಷೆಯ ಪಾಲಾಗಿರಲಿಲ್ಲ. ತೆಲುಗಿನಲ್ಲಿ ಸೂಪರ್ ಮಚ್ಚಿ ಎಂಬ ಚಿತ್ರವನ್ನು ರಚಿತಾ ಮಾಡಿದ್ದರಾದರೂ ಹೋದಷ್ಟೇ ಸ್ಪೀಡ್ನಲ್ಲಿ ಮರಳಿ ಮನೆಗೆ ಬಂದರು. ಆದರೆ ಈಗ ರಚಿತಾ ರಾಮ್ ಅವರಿಗೆ ಪರಭಾಷೆಯಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆಯುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂತಹದ್ದೊಂದು ಪವಾಡಕ್ಕೆ ಕೂಲಿ ಚಿತ್ರ ಕಾರಣವಾಗಿದೆ. ಹೌದು, ಕೂಲಿಯಲ್ಲಿ ರಚಿತಾ ರಾಮ್ ಇದ್ದಾರೆ ಎನ್ನುವ ಸುದ್ದಿ ಕಳೆದ ವರ್ಷ ಆಗಸ್ಟ್ನಲ್ಲಿಯೇ ಸದ್ದು ಮಾಡಿತ್ತು. ಆದರೆ ಈ ವಿಚಾರದ ಕುರಿತು ರಚಿತಾ ರಾಮ್ ಅಪ್ಪಿತಪ್ಪಿ ಕೂಡ ಎಲ್ಲಿಯೂ ಬಾಯಿ ಬಿಡಲಿಲ್ಲ. ಚಿತ್ರದ ಭಾಗವಾಗಿದ್ರೂ ಕೂಡ ತಮಗಾದ ಖುಷಿಯನ್ನ ಎಲ್ಲಿಯೂ ತೋರಿಸಿಕೊಂಡಿರಲಿಲ್ಲ. ಆದರೆ ಈಗ ಈ ಖುಷಿ ಇನ್ನೂ ಹೆಚ್ಚಾಗಿದೆ. ಯಾಕಂದ್ರೆ ರಚಿತಾ ರಾಮ್ ಅಭಿನಯಕ್ಕೆ ಅಖಂಡ ದಕ್ಷಿಣ ಭಾರತ ಮನಸ್ಸೋತಿದೆ. ಸೋಷಿಯಲ್ ಮೀಡಿಯಾ ತೆಗೆದರೆ ಸಾಕು, ಅಲ್ಲಿ ರಚಿತಾ ರಾಮ್ ಅವರ ಗುಣಗಾನವನ್ನೇ ಎಲ್ಲರೂ ಮಾಡ್ತಾ ಇದ್ದಾರೆ. ಕಲ್ಯಾಣಿ ಪಾತ್ರದಲ್ಲಿ ಅದೆಷ್ಟು ಸೊಗಸಾಗಿ ಅಭಿನಯಿಸಿದ್ದರ ಮೇಡಮ್ ಎಂದೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ರಚಿತಾ ರಾಮ್ ಅವರ ವೃತ್ತಿ ಬದುಕಿನ ಅತ್ಯಂತ ಅತ್ಯುತ್ತಮವಾದ ಪಾತ್ರ ಇದು ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಲಿ ಚಿತ್ರ ನೋಡಿದ ಬಹುತೇಕ ಪ್ರೇಕ್ಷಕರನ್ನ ರಚಿತಾ ರಾಮ್ ಆವರಿಸಿಕೊಂಡಿದ್ದಾರೆ. ಪ್ರೇಕ್ಷಕರ ಈ ಪ್ರೀತಿ ಮತ್ತು ಮಾತುಗಳನ್ನು ಕೇಳಿ ರಚಿತಾ ರಾಮ್ ಸಹಜವಾಗಿಯೇ ಸಂತೋಷಗೊಂಡಿದ್ದಾರೆ. ತಮ್ಮ ಪಾತ್ರಕ್ಕೆ ಇಷ್ಟೊಂದು ಪ್ರತಿಕ್ರಿಯೆಗಳು ಬರುತ್ತವೆ ಎನ್ನುವ ಚಿಕ್ಕ ಅಂದಾಜು ಕೂಡ ರಚಿತಾ ರಾಮ್ ಅವರಿಗೆ ಇರಲಿಲ್ಲ. ಹೀಗಾಗಿಯೇ ಸದ್ಯ ಸಂಭ್ರಮದ ಅಲೆಯಲ್ಲಿ ತೇಲ್ತಿರುವಂತಹ ರಚಿತಾ ರಾಮ್ ರಜನಿಕಾಂತ್ ಅವರನ್ನ ಅಪ್ಪಿಕೊಂಡಿರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಈ ಫೋಟೋ ನನ್ನ ಗ್ಯಾಲರಿಯಲ್ಲಿ ಅಡಗಿತ್ತು, ಸರಿಯಾದ ಸಮಯ ಬಂದಾಗ ಹಂಚಿಕೊಳ್ಳಲು ಕಾಯ್ತಾ ಇದ್ದೆ ರಜನಿ ಸರ್, ಲವ್ ಯು ಎಂದು ಬರೆದುಕೊಂಡಿದ್ದಾರೆ. ರಚಿತಾ ರಾಮ್ ಹಂಚಿಕೊಂಡ ಈ ಫೋಟೋಗೆ ಕೂಡ ಹಲವರು ಕಾಮೆಂಟ್ ಮಾಡಿದ್ದಾರೆ. ನಿಜಕ್ಕೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದೀರಾ ಎಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲೂ ಕೂಡ ಈ ಫೋಟೋವನ್ನ ಹಲವರು ಶೇರ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ರಚಿತಾ ರಾಮ್ ನಿರ್ವಹಿಸಿರುವ ಕಲ್ಯಾಣಿ ಪಾತ್ರವನ್ನ ಬೆಳ್ಳಿ ತೆರೆಯಲ್ಲಿ ನೋಡುವಾಗ ಮೊದಲು ಕರುಣೆ ಬರುತ್ತೆ, ಛೇ ಪಾಪ ಎಂದು ಅನಿಸುತ್ತೆ. ಆದರೆ ಆ ನಂತರ ಆ ಪಾತ್ರ ಎತ್ತುವ ರೌದ್ರಾವತಾರ ಪ್ರೇಕ್ಷಕರನ್ನ ಬೆಚ್ಚಿ ಬೀಳಿಸುತ್ತೆ. ಈ ಪಾತ್ರ ಪರಿವರ್ತನೆಯ ಬಗ್ಗೆಯೇ ಎಲ್ಲರೂ ಸದ್ಯ ಚರ್ಚೆ ಮಾಡ್ತಾ ಇದ್ದಾರೆ. ರಚಿತಾ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ರಚಿತಾ ರಾಮ್ ಅಭಿನಯಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಮುಂಬರುವ ದಿನಗಳಲ್ಲಿ ರಚಿತಾ ರಾಮ್ಗೆ ಪರಭಾಷೆಯಲ್ಲಿ ಯಾವ ರೀತಿಯ ಅವಕಾಶಗಳು ಬರುತ್ತೆ, ರಚಿತಾ ಯಾವ ರೀತಿಯ ಪಾತ್ರಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಿದೆ.